ಅದಕ್ಕೆ ಮಸ್ತರ ಹೇಳ್ರಿ ಸರ. ದೈವ ಬಹಳ ಶಾಂತ ರೀತಿಯಿಂದ ಕೇಳಕತ್ತದಾರ. ಹೌದು. ದೈವ ನೋಡ್ರಿ ಒಂದು ಕತಿ ನೆನಪಾಗ್ತದ. ಏನ್ರಿ ಅದ? ಅದು ಯಾಕೆ ಬಂದ್ರೆ ಹೌದ್, ಬೆಳಗಾವಿ ಜಿಲ್ಲೆಯಲ್ಲಿ ಪಿಜಿ ಹುಂಚಾಳ ಅಂತ ಒಂದು ಗ್ರಾಮ ಇತ್ತು. ಹೌದು. ಆ ಗ್ರಾಮದಾಗ ಬಹಳ ಭಕ್ತಿವಂತರಿದ್ರು. ಆ ಗ್ರಾಮದಾಗ ಬಹಳ ಭಕ್ತಿವಂತರಿದ್ರು ಮಾಸ್ತರ. ಹೌದ್. ಅದು ಹ್ಯಾಕ್ ಬಂದ್ರ ಹೆಂಗ್ರಿ ಸರ? ಯಾರ ಶರಣರ ಬಂದ್ರಂದ್ರ ಅಷ್ಟೇ ಗೌರವ ಅಷ್ಟೇ ಪ್ರೀತಿಲಿಂದ ಅವ್ರನ್ನ ಸನ್ಮಾನ ಸತ್ಕಾರ ಮಾಡಿ ಅವರ ಪಾದ ದರ್ಶನ ಮಾಡ್ಕೊಂತ ಇದ್ರು. ಹೌದು ಸರ್. ಆ ಸಂದರ್ಭದಲ್ಲಿ ಆ ಗ್ರಾಮಕ್ಕ ಅರಕೆರೆ ಗ್ರಾಮದ ಸಿದ್ದಪ್ಪ ಮುತ್ಯ ಆ ಗ್ರಾಮಕ್ಕೆ ಹೋಗಿದ್ ಒಂದಿನ. ಹೌದ್. ಅಲ್ಲಿ ಏನಾಗಿತ್ತಪ್ಪ ಅಂದ್ರ ಏನಾಗಿತ್ರಿ ಸರ? ಅದೇ ಗ್ರಾಮದಾಗ ಅವು ಹೋಗ್ತಾ ಇದ್ದ. ಅದ ಬಬಲಾದಿ ಅಜ್ಜಾರ್ನು ಅದೇ ಗ್ರಾಮಕ್ಕೆ ಹೋಗ್ತಾ ಇದ್ರು. ಹೌದು. ಪೈಲ ಪ್ರಥಮದಲ್ಲಿ ಬಬಲಾದಿ ಗ್ರಾಮದಿಂದ ಒಬ್ಬ ಮುತ್ಯ ಬಂದಿದ್ದ. ಹೌದು. ಸದಾಶಿವಪ್ಪ ಮುತ್ಯ ಬಂದಿದ್ದ. ಹೌದ್ರಿ ಸರ. ಬಂದ ಆ ಗ್ರಾಮದಾಗ ಹೋಗಿ ಹನುಮಪ್ಪನ ಗುಡಿಯಾಗ ಕುಂತಿದ್ದ. ಒಂದು 2-3 ದಿನ ಆತು ಅವನು ಯಾರು ತಿರುಗಿ ನೋಡಿಲ್ಲ. ಯಾರು ತಿರುಗಿ ನೋಡಿದಿಲ್ಲ. ಅದೇ ಗ್ರಾಮದ ಇಬ್ಬರು ದಂಪತಿಗಳಿದ್ರು. ಹೌದು. ಬಸಪ್ಪ ಕಾಳಮ್ಮ ಅಂತ ಒಬ್ರು ಗಂಡ ಹೆಂಡ್ರ ದಂಪತಿಗಳು ಅವನ್ ನೋಡಿದ್ರು. ಹೌದ್ರಿ ಸರ. ಹೆಣ್ಣು ಮಗಳ ದಿನ ಹನುಮಪ್ಪನ ಗುಡಿಗೆ ಹೋಗ್ತಾ ಇದ್ಲು. ಹನುಮಪ್ಪನ ಗುಡಿಗೆ ಹೋಗಿ ನೋಡಿದ್ಲು. ಸದಾಶಿವಪ್ಪ ಮುತ್ಯ ಬಂದು ಕಟ್ಟಿ ಮೇಲೆ ಕುಂತಿದ್ದ. ಬಬಲಾದಿ ಸದಾಶಿವಪ್ಪ. ಹೌದ್ರಿ ಸರ. ಹಾನಿ ಅವರ ಒಂದು ಇಲ್ಲಿ ಬಾ, ನಾನು ಬಬಲಾದೇವ ಬಂದು 2-3 ದಿನ ಆತು, ನನ್ನ ಯಾರು ಒದರವಲ್ರು. 4-5 ದಿನ ಆತು, ಹೊಟ್ಟಿ ಕೂಳಿಲ್ಲ, ಗುಡಿಯಾಗ ಕುಂತನು, ಯಾರು ಕರಿವಲ್ರಿ ಅವ ಅಂದ. ಹಾಗೆ ಹೆಣ್ಣು ಮಗಳು ಏನು ಮಾಡಲಿ ಅಂದ್ರೆ, ಯಪ್ಪ ನಮ್ಮ ಮನೆಗೆ ಬರ್ರಿ, ನಿಮ್ಮ ಪಾದ ಪೂಜೆ ಮಾಡಿಕೊಂಡು ನಾವು ಪುಣ್ಯವಂತರಾಗ್ತೀವಿ ಅಂತೇಳಿ. ಹೌದ್ರಿ ಸರ. ಬಬಲಾದಿ ಸದಾಶಿವಪ್ಪನ ಕರ್ಕೊಂಡು ತನ್ನ ಮನೆಗೆ ಹೋದ್ಲು. ಆ ಮನೆಗೆ ಕರ್ಕೊಂಡೋಗಿ ಪೂಜೆ ಪುನಸ್ಕಾರ ಮಾಡಿಕೊಂಡ್ಲು. ಹೌದು. ಭಗವಂತನ ಆರಾಧನೆ ಮಾಡಲು ಪಾದ ಪೂಜೆ ಮಾಡಿಕೊಂಡ್ಲು. ಹೌದು. ಆ ಭಗವಂತ ಹೊಟ್ಟೆ ತುಂಬ ಊಟ ಹಾಕ್ಯಾಸ ನಮಸ್ಕಾರ ಮಾಡಿಳು. ಯವ್ವ ನಾ ಮತ್ತೆ ಹನುಮಪ್ಪನ ಗುಡಿಗೆ ಹೊಕ್ಕೋನು ಅಂತೇಳಿ ಊಟ ಮಾಡಿ ಸದಾಶಿವಪ್ಪ ಮುತ್ಯ 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ ದಾಟ್ಕೊಂತ ದಾಟ್ಕೊಂತ ಹೋಗಿ ಒಂದು 10 ಹೆಜ್ಜೆ ಹೋಗ್ಯಾಸ ಹೊರಗೆ ನಿಂತು ಇದರಿಗೆ ನಿಂತು ನೋಡಿದ. ಮನೆ ಕಡೆ ನಿಂತು ನೋಡಿದ. ಸದಾಶಿವಪ್ಪಗೆ ಹಿಂದಾಗೋದು ಮುಂದಾಗೋದು ಗುರ್ತಾಗ್ತಾ ಇತ್ತು. ಎಲ್ಲ ಹೇಳ್ತಿದ್ರಿ. ಇಲ್ಲಿವ ಮತ್ತ ನಿನ್ನ ಭಕ್ತಿ ಬಹಳ ಚಲೋ ಅದ. ಹೌದು. ನಿನ್ನ ಭಕ್ತಿಗೆ ನಾ ಮೆಚ್ಚೀನಿ. ಆದ್ರೂ ನಿನ್ನ ಮನೆಗೆ ಚಟ್ಟಿ ಅಮಾವಾಸ್ಯೆ ದಿನ 12 ಗಂಟೆಗೆ ನಿನ್ನ ಮನೆಗೆ ಬೆಂಕಿ ಹತ್ತೈತಿವಾ ಅಂತ ಹೇಳಿದ. ಹೌದೌದು. ನೋಡಿ ಹೇಗದ ಲಾಸ್ಟ್ ಫೈನಲ್ ಹೇಳುದು. ಚಟ್ಟಿ ಅಮಾವಾಸ್ಯೆ ದಿನ 12 ಗಂಟೆಗೆ ನಿನ್ನ ಮನೆಗೆ ಬೆಂಕಿ ಹತ್ತೈತಿ ಅಂತ ಹೇಳಿದ. ಹೌದ್ರಿ ಸರ್. ನಾನಂತಲೂ ಹೆಣ್ಣ ಮಗಳಿಗೆ ಗಂಡ ಹೆಂಡ್ರಿಗೆ ಮುಗುಲ್ ಹರ್ಕೊಂಡು ಹೆಗಲ ಮೇಲೆ ಬಿದ್ದಂಗಾತ. ಹೌದು. ಇವು ಬಸಪ್ಪಜ್ಜ ಬೇಯಕತ್ತಿದ್ ಹೇಳ್ತಿದ. ಏನ ನೀನು ಹುಚ್ಚಿ ಅಂದವ್. ಯಾಕ? ತನ್ನ ಪಾಡಿಗೆ ಅವ್ ಗುಡಿಯಾಗ ಕುಂತಿದ್ದ. ಹೌದಾ? ಅವನು ಕರ್ಕೊಂಡು ಬಂದು ಊಟ ಮಾಡಿ ಶಿವೋಪಚಾರ ಮಾಡಿ ಪೂಜೆ ಮಾಡಿಕೊಂಡೆ ಇಷ್ಟೆಲ್ಲ ಮಾಡಿರು. ನಿಮ್ ಮನೆಗೆ 12 ಗಂಟೆಗೆ ಬೆಂಕಿ ಹತ್ತೈತಿ ಅಂತೇಳಿ ಕೇಳಿಸಿ ಶಾಪ ಕೊಟ್ಟು ಹೋದ. ನಮ್ಮದು ಎಂತ ಹಣೆ ಬರ ಹುಚ್ಚಿ ಅವನೇ ಕರ್ಕೊಂಡು ಬಂದಿ ಅಂತ ಗಂಡ ಹೇತಿ ಕೂಡ ನ್ಯಾಯ ತಗದ ಹೇತಿ ಕೂಡ ನ್ಯಾಯ ತಗದ ಟನ್ಕೊಡ್ದು ಇವ್ ಹೋಗಿ ಬಿಟ್ಟಿದ್ದು. ಹೌದು, ಹೋಗಿದ್ದೀವಿ ಹೇಳಿ ಹೋಗಿಬಿಟ್ಟ. ಗಂಡ ಹೆಂಟ್ರು ಚಿಂತ್ಯಾಗ ಅದ ಚಿಂತ್ಯಾಗ ಸ್ವರಿಗೆ ಹಲ್ಲಿ ಮರಿ ಆಗಿದ್ದು. 2 ಮರಿ ಆದ್ರು ಕೂಳ ನೀರ ಬಿಟ್ಟು. ಹೌದು. ನಮ್ಮ ಪರಿಸ್ಥಿತಿ ಏನೇಂದ್ರೆ ಇನ್ನು 2 ತಿಂಗಳದಾಗ ಅಂದ್ರೆ ಬಂತು. ಹೌದ್ರಿ ಸರ. ನಮ್ಮ ಮನೆಗೆ ಬೆಂಕಿ ಹತ್ತದ. ಇನ್ನು ಏನ್ ಮಾಡುದು ಅಂತೇಳಿ ಅದ ಚಿಂತ್ಯಾಗ ಇಬ್ರು ಗಂಡ ಹೆಂಡ್ರು ಅವರು ಸಂತೆ ಮುಗಿದಿತ್ತು. ಕೊರಗತ್ರ ಕೊರಿಗೆ ಹೆಣ್ಣು ಮಗಳ ಅಂಕಾರ ಒಟ್ಟ ಮ್ಯಾಲಕ್ಕೆ ಹೇಳಂಗ ಆಗಿದ್ಲು. ಹೌದು ಆಗಿದ್ಲು. ಅದೇ ಗ್ರಾಮಕ್ಕೆ ಮತ್ತೊಬ್ಬ ಅಜ್ಜ ಬಂದ. ಅರಕೆರೆ ಗ್ರಾಮದಿಂದ ಸಿದ್ದಪ್ಪ ಮುತ್ಯ ಅಂತ ಹೇಳಿ ಬಂದ. ಅವ ಅದ ಗುಡಿಯಾಗ ವಸತಿ ಮಾಡಿದ್ದ. ಹೌದು. ಈ ಹೆಣ್ಣು ಮಗಳಿಗೆ ಮೊದಲ ದೇವರ ಶರಣರ ಅಂದ್ರ ಬಹಳ ಪ್ರೀತಿ. ಹೌದ್ರಿ ಸರ. ಬಹಳ ಅಷ್ಟೇ ಭಕ್ತಿ ಇದ್ಲು. ಹೌದು. ಈ ಹೆಣ್ಣು ಮಗಳು ಅಟ್ಟು ಅಳಿಗಾಡ್ಕೊಂತ ಅಲ್ಲಿಗೆ ಹೊಳ ಹನುಮಪ್ಪನ ಗುಡಿಗೆ. ಹನುಮಪ್ಪನ ಗುಡಿಗೆ ಹೋಗಿ ನೋಡಿಳು. ಕಟ್ಟಿ ಮೇಲೆ ಕುಂತಿದ್ದೀವಿ ಸಿದ್ದಪ್ಪ ಮುತ್ಯ. ಹೌದ್ರಿ ಸರ. ಕುಂತಿದ್ದ. ಬ್ಯಾಡ ಸರಿ ಮರ ಅನ್ಲಿಕ್ಕೆ ಮೊದಲ ಮಣ್ಣೊಬ್ಬನ ಕರ್ಕೊಂಡ್ ಬಂದ್ರ ಮನೆಗೆ ಬೆಂಕಿ ಹತ್ತತಿ ಅಂತ ಹೇಳಿಗಿನ ಇವ ಕರ್ಕೊಂಡು ಮತ್ತೆ ಇನ್ನೇನು ಮಾಡ್ಲಿ ಅಂದಾಕಿನ ಒಳಗ್ ಹೋಗಿ ನಮಸ್ಕಾರ ಮಾಡಿ ಹೊರಗೆ ಹೊಂಟಿದ್ಲು. ಮತ್ತ ಮನಸ್ಸು ಕಳ್ಳ ಜಗ್ಗಾಕತ್ತಿ. ಹೌದು. ಮೊದಲ ಶರಣಮ್ಮಕ್ಕಿ. ಹೌದ್ರಿ. ಹೌದಿಲ್ಲ? ಹೌದು. ದೇವ್ರ ಮೇಲೆ ಭಕ್ತಿ ಇದ್ಲು. ಏನಾಗಿದ್ದಾಗಲಿ ಗಟ್ಟಿ ಆದಾಗ ದೇವ್ರ ಭೇಟಿಯಾಗ. ಹೌದು. ಇವನು ಕರ್ಕೊಂಡು ಹೋಗಬೇಕಂತೇಳಿ ಮತ್ತೆ ಹೋಗಿ ತಿರುಗಿ ಯಪ್ಪ ಯಾವ್ರವ ಅಂದ್ಲು. ಇಲ್ಲೇ ಯಾವ ನಾನು
ಅರಕೇರಿ ಗುಡ್ಡದಾವ ಅಂತ ಹೇಳಿದವ. ಹೌದ್ರಿ ಸರ. ಯಪ್ಪ ನಮ್ಮ ಮನಿಗೆ ಊಟಕ್ಕೆ ಬರ್ತೀ ಅನ್ಲು. ಹಾ ಹಾ ಇವ 2 ದಿನ ಆತ ಬಂದು ಯಾರು ಹೋದ್ರವಲ್ಲ ಪುಣ್ಯದಕ್ಕೆ ನಿನಗ್ ಪುಣ್ಯ ಹತ್ಲಿ ಬರ್ತದ ನಡಿ ಅಂದ. ಹಾ ಹಾ ಬಾಯಪ್ಪ ಅಂತ ಅಳಿಗಾಡ್ಕೊಂತ ಮನಿಗ್ ಕರ್ಕೊಂಡ್ ನೋಡ್ಲು. ಬಂದ ಇದ್ದಟ್ಟು ಮನ್ಯಾಗ ನೀರಾಂಬಲಿ ಮಾಡಿದ್ಲು. ಹೌದ್ರಿ ಸರ. ಪಾದ ಪೂಜೆ ಮಾಡ್ಕೊಂಡ್ಲು. ಹೌದ್. ಆ ಭಗವಂತನ ದರ್ಶನ ಮಾಡ್ಕೊಂಡ್ಲು. ಹಾ ಹಾ ಗೊಳೋ ಅಂತ ಕಣ್ಣೀರ್ ಹಾಕಿ ಹೇಳಾಕತ್ತಿದ್ಲು ಇಬ್ರು ಗಂಡ ಹೆಂಡ್ರ. ಹೊಳಾಕತ್ತಿದ್ರು. ಇವನು ಕಣ್ಣೀರ ತೆಪ್ಪಿರಿಕಿಲ್ ಇಬ್ರು ಗಂಡ ಹೆಂಡ್ರ. ಹೌದು. ಹಂಗ ಹತ್ಕೊಂತ ಊಟ ಕೊಟ್ಕೊಂತ ಕಾಲು ಸ್ವಾ ಮಾಡ್ಕೊಂತ ಹಂಗ ಚಾಲೋನ ಇತ್ತು ಇವ್ರದ್ದು. ಚಾಲನೆ ಇತ್ತರ. ಇವ್ ಸಿದ್ದಪ್ಪ ಮತ್ತೆ ಇವ್ರಿಗೆ ಏನಾಗೈತಿ ಅಂದ. ಹಾ ಹಾ ಇವ್ರಿಗೆ ಏನಾಗೈತಿ ಇಬ್ರು ಗಂಡ ಹೆಂಡ್ರಿ ಏಕ ಒಳಾಕತ್ತಾವ ಇವ್ರಿಗೆ ಏನಾಗಿರ್ಬೋದು ಅಂತೇಳಿ ಸುಮ್ ಊಟ ಮಾಡಿದ ಗಪ್ಪ ಅವ. ಹೌದಾ. ಊಟ ಮಾಡಿ ಕೆಲ್ಸ ಇವ ಯಾಕೆ ಅಳತೀರಿ ಅಂತ ಕೇಳಿದ. ಯಪ್ಪ ಅದು ಬ್ಯಾರೆ ಐತಳ ಅಂದ. ಅಣ್ಣನಂತೆ ಇವು 1 ಹೆಜ್ಜೆ 2 ಹೆಜ್ಜೆ ಊಟ ಮಾಡಿದ್ದಿಂದ ಹೊರಗೆ ಹೋಗಿ ತಿರುಗಿ ನಿಂತು ನೋಡಿದ. ಐತಿ ಇಬ್ರಿಗೆ ಗಂಡ ಹೆಂಡ್ರಿಗೆ ಕದನ ಐತೆ. ಅವ ಬೆಂಕಿ ಹತ್ಲಿ ಅಂದಾನ. ಇವ್ ನಮ್ಮನ್ನ ಬೆಂಕಿ ಹೆಚ್ಚೊಕ್ಕಾನ ಅವ್ ಹತ್ಲಿ ಅಂತ ಹೇಳ್ಯಾನ. ಇವಂತ ನಮಗ ಶಾಪ ಕೊಟ್ಟ ನೀವು ಹೊಕ್ಕಿರ ಅಂತ ಹೇಳಿ ಹೇಳ್ಯಾನ ಅಂತೇಳಿ ಎದೆ ಬಾಯಿ ಬಡ್ಕೊಳಕತ್ತ ಕಣ್ಣೀರ್ ಹಾಕಾಕತ್ತಿ ಬಿಟ್ಲು. ಅದು ಭಾಳ ಹಾಕತ್ತಿಳು. ಯವ್ವ ಯಾಕಳತಿ ಅಂತ ಕೇಳಿದ. ಇಲ್ಲಪ್ಪ ಮೊನ್ನೆ ಒಬ್ಬನ ಕರ್ಕೊಂಡು ಬಂದಿದ್ನಿ ಹಿಂಗಂದರು. ಊಟ ಎಲ್ಲಾ ಮಾಡಿದ. ಹೌದ್ರಿ ಸರ್. ಮಾಡ್ಕೊಂಡಿವ್. ನಿನ್ನ ಮನೆಗೆ 12 ಗಂಟೆಗೆ ಚಟ್ಟಿ ಅಮಾಸಿದನ ಬೆಂಕಿ ಹತ್ತೈತಿ ಅಂತೇಳಿ ಶಾಪ ಕೊಟ್ಟು ಹೋಗ್ಯಾನು ಅಂತ ಕೇಳಿದ್ಲ. ಏನ ನೀನು ಹುಚ್ಚಿ ಶಾಪ ಕೊಟ್ಟಿಲ್ಲವ. ಹೌದು. 12 ಗಂಟೆಗೆ ನೀನು ಮನೆಗೆ ಬೆಂಕಿ ಹತ್ತೋದು ಖರೇನಾ ಅಂದಿವು. ಸತ್ತ ಹೋದ ಜೀವ. ಹೌದ್ರಿ ಸರ್. ಅವ್ ಹೇಳಿದ್ದು ಕರೆಯದ. ನೀನು ಮನೆಗೆ ಬೆಂಕಿ ಹತ್ತೋದು ಖರೇನಾ ಅಂತ ಹೇಳ್ಬಿಟ್ಟು. ಹೌದು. ಹನಿ ಹನಿ ಬಡ್ಕೋಬೇಕು. ಇವ್ ಬಸಪ್ಪ ಗಂಡ ಬಡಿಗಿನ ತಗೊಂಡು ಅಳಿಗಾಡ್ಕೊಂತ. ಹೌದು ಮತ್ತ ಅನ್ನ ಅಂತಲೇ ತಡ್ಕೊ ಮುತ್ಯ ಅಂದ. ತಡ್ಕೋ ಅವ ಬಬಲಾದಿ ಸದಾಶಿವ ಪೆಲಿದ್ದು ಸುಳ್ಳಲ್ಲ. ಹತ್ತಕ್ಕೆ ಮನೆಗೆ ಬೆಂಕಿ ಕತ್ತಂತ ಇದ್ದ ಬೇರೆ ಬದುಕುಗಳನ್ನು ಬಚ್ಚೆ ಮಾಡಕೋ ಅಂತ ಹೇಳ ನಾವು. ಹೌದು. ಯಪ್ಪ ಹಿಂಗೆ ಯಾಕೆ ಹೇಳ್ಯಾನಂದಾಗ ನಿನ್ನ ಹಿಂದೆ ನಿಮ್ಮನ್ನ ಗಂಡ ಮಾಡಿದ ಕರ್ಮಾದಿ ಅಂತ ಹೇಳಿದ. ಹೌದ್ರಿ ಸರ. ನಿನ್ನ ಗಂಡ ಹಿಂದಿನ ಜಲದಾಗ ಚಲೋ ಕಣಿಕಿ ಬನಿಗೆ ಉರಿ ಹಚ್ತಾ ಇದ್ದ. ಹೌದು. ನಿನ್ನ ಗಂಡ ಕಣಿಕಿ ಚಲೋ ಕಣಿಕಿ ಬನಿಗೆ ಉರಿ ಹಚ್ತಾ ಇದ್ದ. ಹೌದ್ರಿ ಸರ. ಆ ದನ ತಿನ್ನುವಂತ ಪತ್ರಿ ಸುಡ್ತಾ ಇದ್ದ. ಹಿಂದ್ ಮಾಡಿದ ಕರ್ಮ ನಿಮ್ಮನ್ನ ಕಾಡಾಕತ್ತದ. ಯಾರು ಹೇಳಿರು ಬಿಡಂಗಿಲ್ಲ ನಿಮ್ ಮನಿ ಸುಡುದ ಅಂತ ಹೇಳಿದ. ಹೌದ್ರಿ ಸರ. ಸುಡುದನ. ಇವನು ನೋಡಿರು ಸುಡುದು. ಹೌದು. ಇಕ್ಕಿನ ನೋಡಿದ್ರೆ ಆರ್ಬೇಕ ನೋಡಿ ಹೆಂಗೈತೆ ಅಲ್ಲಿ. ಬಡ್ತಂಗೈತ್ ನೋಡು. ನೀ ಏನ್ ಮಾಡಿದಿ ಪಾಪ ಬಸಪ್ಪ ಮಾಮ. ಏನ್ ಮಾಡ್ತಾನ ಮಾಮ ಗಾಡಿಯಾಗ ಮನೆಗಿರ್ಬೇಕು ಮಾಮ. ಹೌದು. ಅದಿಲ್ಲ ಆ ಬಸಪ್ಪಜ್ಜ ನೋಡ್ರಿ ಮನಿ ಸುಡಬೇಕ. ಹೌದ್ರಿ ಸರ. ಈಕಿ ಭಕ್ತಿ ನೋಡ್ರಿ ಮನಿ ಉಳಿಬೇಕು. ಯಪ್ಪ ಇದಕ್ಕೆ ಪರಿಹಾರ ಅಂತ ಕೇಳ. ಪರಿಹಾರ ನಿನ್ನಲ್ಲಿನ ಐತಂದ. ಹೌದ್ರಿ ಸರ. ನೀನ ಇದಕ್ಕೆ ಪರಿಹಾರ. ನಿನ್ನಿಂದನೇ ಇವ್ರಿಗೆ ದಾರಿ ಸಿಗ್ತದ. ಯಪ್ಪ ಹೆಂಗ ಮಾಡುದು ಗುರುನಾಥ ಅನ್ಲು. ಹಂಗೂ ಮಾಡಬೇಡ ಹಿಂಗೂ ಮಾಡಬೇಡ. ಹೆಂಗ್ ಮಾಡ್ಬೇಡಿ ಮೊದಲು ನಿನ್ನ ಮನೆಗೆ 12 ಗಂಟೆಗೆ ಬೆಂಕಿ ಹತ್ತದ. ಅರಕೇರಿ ಗುಡ್ಡದ ಕಡೆ ಕೈ ಮಾಡಿ ಸಿದ್ದಪ್ಪ ಮುತ್ಯ ಅಂತ ಒದರಿ ಬಿಡ. ನೆನಸ ಸಿದ್ದಪ್ಪ ಮುತ್ಯ ನೆನಸು. ನನ್ನ ತಂದೆ ಎಲ್ಲಿದೆ ಅಂತ ಕೈ ಮಾಡು. ಹೌದು. 12 ಗಂಟೆಗೆ ನಿನ್ನ ಮನೆ ಮೇಲೆ ಅಷ್ಟ ಮಳಿ ಶುರುವಂಗ ಮಾಡ್ತಾನ ಭಗವಂತ ಅಂತ ಹೇಳಿದ. ಹೌದ್ರಿ ಸರ್. ಅದಿಲ್ಲ. ಹೌದು. ತಮ್ಮ ಗಟ್ಟಿಯಾದಾಗ ದೇವ್ರ ಭೇಟಿ ಆಗೋದು. ಹೌದು. ಅದಿಲ್ಲ. ಗಟ್ಟಿಯಾಗ ದೇವ್ರ ಭೇಟಿ ಆಗೋದು. ಇವ್ರು ಮಾಲಿ ಹಾಕೊಂಡ್ಲಲ್ಲ 200 ರೂಪಾಯಿದ ಮಾಲಿ. 200 ರೂಪಾಯಿದ ಮಾಲಿ. ಹೌದ್ರಿ ಸರ. ನೋಡ ಮಾಲಿ ಹೆಂಗ್ ಹಾಕೊಂಡಿ ಅಂತ ಕೇಳಿರ. ವಯಸ್ಸದ ಹುಡುಗದಿ ಡಿಗ್ರಿ ಮುಗಿಸಿ. ಹೌದು. ಪುರಾಣ ಬಾಳ ಓದಿ. ಇನ್ನ ವಯಸ್ಸೈತಿ. ಹೌದು. ಬರ್ರ ತುರುತಿ. ನಮಗ 55 ವರ್ಷ ಆಗ ಎಲ್ಲಿ ತುರ್ನಪ್ಪ ನಾವು. ಲೈಟ್ ರೂಟಪ್ಪ. ಕಣ್ಣಿಗೆ ಚಾಸ್ಮ ಹಾಕೊಂಡಿ ತಿರಿ ಸಾಕಾಗಿ ಹೋಗೈತಿ ನಮಗ. ತಿರುಗುದ. ನೀವೇನು ಕುಂತಿರಲ್ಲ ಇದೇ ನನ್ನ ಬಹುಮಾನಿಯನ್ನ. ಹೌದು. ಎಷ್ಟು ಹಿಂದೆಲ್ಲ ಮಾಡೀವಿ ನಾವು. ಎಷ್ಟು ಡಾಲ್ ಓದುನು, ಎಷ್ಟು ಕಡೆ ಓದುನು, ಎಷ್ಟು ಏನೇನು ಮಾಡಿನೋ ಭಗವಂತನ ಗುರುತ ಕೊಟ್ಟವ್ರಿಗೇನ ಗುರುತ ಲೆಕ್ಕ ಎಲ್ಲ ಭಗವಂತ ರಗಡ್ ಕೊಟ್ಟೋದಾನ. ಹೌದು. ಅದಿಲ್ಲ ಅಲ್ಲಪ್ಪ ಇದು ಹಿಂದಿಂದ ಅದ ಬರ್ಲಿ ಅಂದ್ರೆ ನನಗ್ ಬರ್ತದ. ಬರಂಗಿಲ್ಲ. ಇನ್ನ ನಿಮ್ ಬೆಳು ವಯಸ್ಸೈತಿ ಬೆಳೀರಿ. ಅದಿಲ್ಲ. ಬೆಳಕೋ. ಕುನಿ ವಯಸ್ಸೈತಿ ಕುನೀರಿ. ನಿಮ್ಮ ಜಿಗದಾಡ ವಯಸ್ಸೈತಿ ಜಿಗದಾಡ್ರಿ. ಹೌದು. ಅದಿಲ್ಲ. ಆದ್ರೂ ನಿಮಕ್ಕಿಂತ ಒಂದ್ ಹೆಜ್ಜೆ ನಾ ಮುಂದಿರವನ. ಹೌದು. ಅಡಿಕೆ ಒಳಗ ಮಾತಾಡೋದ್ರಾಗ. ಹೌದು. ಒಂದ್ ಹೆಜ್ಜೆ ಮುಂದ. ಅದಿಲ್ಲ. ಹೌದು. ಬಟ್ಟ ಬಿಡಂಗಿಲ್ಲ. ನೀನು ತಿಂಗಳ ಗಂಟ್ಲೆ ಹಾಡಾಕಚ್ಚ ನಾನು ಹಿಂಗ ಒದರ್ತಾನ. ಮತ್ತ ತಿಂಗಳ ಗಂಟ್ಲೆ. ಹೌದು.
ಒಟ್ಟ ಒಂದ್ ದಿನ ಬಿಡ್ಲಂಗ ಒದರ್ತ ನೋಡಿ ಹಿಂಗ ಒದರ್ತ ಹಾ ಅದಿಲ್ಲ ಹೌದು ಇದೆಲ್ಲ ದೇವರು ಕೊಟ್ಟ ದೇಣಿಗೆ. ಹಾಡವ್ರಿಗೆ ದೈವ ದೇವರ. ಹೌದ್ರ ನಮಗೆಲ್ಲ ದೇವರ ಕಾಣಂಗಿಲ್ಲ, ನಾವು ನಿಮ್ಮ ಮುಖಾಂತರ ದೇವರ ನೋಡಬೇಕು. ನಾವು ನೀವೇ ನಮಗೆ ದೇವರಿದ್ದ. ನೀವೇ ದೇವ್ರು. ನೀವು ಕುಂತವ್ರೆಲ್ಲ ಹೌದಂದ್ರೆ ನಮಗೆ ದೇವ್ರ ಭೇಟಿ ಆದಂಗ. ಹೌದ್ರಿ. ಅವೇನು ಸುಮಾರು ಚುಂಚನೂರ್ ಲಕ್ಯ ಅಂದ್ರಿ ನಮಗೆ ದೇವ್ರ ಇಲ್ಲಂಗನ ಇಲ್ಲಂಗನ ಇಲ್ಲ. ನಾವು ಅದನ್ನು ಉಳಿಸ್ಕೋಬೇಕು. ಹೌದ್ರಿ ಸರ. ಈಗ ಇದಟ್ಟು ಇಲ್ಲಿವರೆಗೆ ಉಳಿಸಿನಿ, ಇನ್ನು ಮುಂದಾರು ಅದನ್ನು ಉಳಿಸಾವನ. ಹಾ ಅದಲ್ಲ ಹೌದು ತಮ್ಮ ಸಹಜೋಡಿ ಕಲಾವಿದ್ರು ಹೇಗ ಬರ್ತಾರ, ಹೆಂಗ್ ಹಾಡ್ತಾರ ಹಂಗ ಹಾಡ್ತಾರ. ಹೌದು ಮುಂದೆ ಮತ್ತ ನಂಬರ್ ಹೌದಿಲ್ಲ. ಹೌದ್ ನಿಮ್ಮನ್ನ ಎದಕ್ ಕೇಳಿನಿ ಅಂದ್ರ ಮಾಳಿಂಗರಾಯನ ಸ್ಥಾನದಾಗ ಓದಿಟ್ಟ ನಾ ನಿಮ್ಮನ್ನ. ಹಾ ಹಾ ಗುರ್ತಾಗವಲ್ದಂದ ಹೌದಿಲ್ಲ. ಗೊತ್ತಾಗಲಿಲ್ಲ. ಹಿಂದೆ ನೀವು ಹೇಳ್ತಾರ ನಾವು ಕಳಸ ಇಡೋರ್, ನಾವು ಕಳಸ. ಹಾ ಹಾ ಕಳಸ ಇಡೋರು ಬಾಳ ಮಂದಿ ಅದಾರ. ಗುಡಿ ಕಟ್ಟಕ್ ನಿಮ್ಮ ಅಜ್ಜ ಬಂದಿದ್ದನ ಹೌದು ಹೌದಿಲ್ಲ. ಹಾ ಗುಡಿ ಕಟ್ಟಕ್ ನಿಮ್ಮ ಅಜ್ಜ ಬಂದಿದ್ದ ಬಂದಾನಲ್ಲ. ಹೌದಿಲ್ಲ. ಗುಡಿ ಎಲ್ಲಿ ಕಟ್ಟಿದಿ? ನನ್ನ ಮೇಲೆ ನೀ ಕಟ್ಕೋಬೇಕು, ನಿನ್ ತಲೆ ಮೇಲೆ ಕಟ್ಕೋಬೇಕು. ಗೊತ್ತಾಕಿತ್ಲ. ಗುಡಿ ಎಲ್ಲಿ ಕಟ್ಟಿ? ನಮ್ ಮೇಲ. ಪಾಯ ತೆಗಿಬೇಕಾರ ನನ್ನ ಒಳಗೆ ತೆಗಿಬೇಕು. ಹೌದು. ಆಯ ಹಾಕ್ಬೇಕಾರ ನನ್ನ ಒಳಗೆ ಹಾಕ್ಬೇಕು. ಹೌದು ಹೌದಿಲ್ಲ. ಕಳಸ ಇಡಬೇಕಾರ ನೋಡಿ ನನ್ನ ಮೇಲೆ ಕಳಸ ಇಡಬೇಕು. ಹೌದು. ನೀ ಯಾವ ಕಳಸನು ನಿಮ್ಮ ಅಪ್ಪನ ಮೇಲೆ ಇರಂಗಿಲ್ಲ, ನನ್ನ ಮೇಲೆ ಕಳಸದು. ಹಾ ಹಾ ಭೂಮಿ ಮೇಲೆ ಗುಡಿ ಇರ್ತದೆ, ಗುಡಿ ನನ್ನ ಮೇಲೆ ಇರ್ತದ, ನಿನ್ನ ಮೇಲೆ ಕಳಸ ಇರ್ತದ. ಅದನ್ನ ಹೊತ್ಕೊಂಡ್ ನಿಂತಾಕಿ ನಮ್ಮವ್ವನ ಅವು ಎಷ್ಟು ನೀ ಬೇಕಾದಷ್ಟು ಅಲಂಕಾರ ಮಾಡೋದಷ್ಟು ನಮ್ಮ ಅವ್ವಗನ ಸಲ್ತದ. ಹೌದ ಸರ. ಹೌದಿಲ್ಲ. ಹೌದು. ಆಗಾಳೆ ಹಿರಿಯರು ಹೇಳಿದ್ರ ಹೌದಿಲ್ಲ. ಮಣ್ಣಿನ ಜಲಮ ಇದು ಮಣ್ಣಾಗ ಹೋಗೋದು ಅಂತ ಪದ ಹಾಡಿದ್ರು. ಹೌದು. ಐ ಕಟ್ಟಿಗ್ಯಾಗ ಅಂತೇನೆ. ಕಟ್ಟಿಗೆ ನಿಮ್ ಅಂತರಲ್ಲೇ ಇಡ್ತಾರನ, ಮಣ್ಣಾಗನ ಇಟ್ಟು ಸುಡಬೇಕಲ್ಲ. ಹೌದು. ಇದು ತಮ್ಮ ಮಣ್ಣಿನ ಕೈಯ ಮಣ್ಣೆ ಆಗುವಂತ ಈ ಜೀವನ ಇದು. ಹೌದು. ಹೌದಿಲ್ಲ. ಭಾಳ ಮಾತಾಡಿದ ಜಗದ ಬೇಡ. ಹಾ ಹೇಳ್ರಿ ಸರ. ಹಂಗ ಬರ್ತಾರ ಮುಂದೆ ಮತ್ತ ನಂಬರ್ ಹಚ್ಚೋಣ. ಹಚ್ಚಿರಿ ಸರ್. ಅದಕ್ಕ ಅಂತಾರ ನಿನಗ ಸೀರ್ಯಾನ ಸೂರ. ಸೂರ ಯಾಕಂತಾರೋ ಸೀರೆ ಸೂರ. ಅದಕ್ಕಂತಾರ ನಿನಗ ಈ ಶುದ್ಧ ಕಲಿವೇಗದಾಗ ಬಾರೋ ನನ್ನ ಸೀರ್ಯಾನ ಸೂರ. ಹೌದು. ಪರಮೇಶ್ವರ ಗಂಗಾ ನದಿಯಲ್ಲಿ ಪಾರ್ವತ ದೇವಿ ಸ್ನಾನ ಮಾಡಿದಾಗ ಆಕಿ ಮೇಯೆಲ್ಲ ಬಂಗಾರ ಬಣ್ಣಾಗಿತ್ತು. ಹೌದು. ಆಕಿ ಒಟ್ಟಂತ 16 ಮೊಳ ಸೀರಿ ಕಡ್ಡಿದಿತ್ತು. ಕಡ್ಡಿ ಸೀರಿ. ಹೌದ್ರಿ ಸರ. ಕಡ್ಡಿ ಸೀರಿ ಇತ್ತು. ಜರ ಕಡ್ಡಿ ಜರ ಬರ್ತಾವ. ಎಲ್ಲ ಬಂಗಾರದು ಇದ್ದು. ಹೌದು. ಎಲ್ಲ ಬಂಗಾರ ಜರಗಳಿದ್ದು. ಹಾ ಕೆಳಗ 4 ಬಟ್ಟ ದಡಿ ಇರ್ತದಲ್ಲ. ಹೌದು. ಅದಷ್ಟು ಪೂರ್ತಿ ಅಚ್ಚ ಬಂಗಾರ ಇತ್ತು. ಪೇವರ್ ಬಂಗಾರ ಇತ್ತು. ಪೇವರ್ ಬಂಗಾರ. ಪರಮೇಶ್ವರ ಅಕ್ಕಿ ರೂಪ ನೋಡುದಿಲ್ಲ, ಅಕ್ಕಿ ಶೀರಿ ಮೇಲೆ ಮನಸ್ಸು ಮಾಡಿದ. ಸುಂದರವಾದ ಇಂಥ ಶೀರಿ ನಾ ಎಲ್ಲಿಯೂ ನೋಡ್ರಿಕ್ಕಿಲ್ಲ. ಹೌದು. ಇಂಥ ಸುಂದರವಾದ ಹೆಣ್ಣ ಇಂಥ ಶೀರಿ ಹುಟ್ಟದನ್ನು ಬಳಕ ಬಿಡಬಾರದಂತೇಳಿ ಪರಮೇಶ್ವರ ಬಂದ ಪಾರ್ವತ ದೇವಿಗೆ ಬಂಗಾರ ದಾನ ಬೇಡಿದ. ಬಂಗಾರ ನನಗ ಭೂಮಿಯಾಗ ಹೊಲ ಇಲ್ಲ. ಹೌದು. ಸೀಮ್ಯಾಗ ಹೊಲ ಇಲ್ಲ, ಭೂಮಿಯಾಗ ಮನಿ, ಊರಾಗ ಮನಿ ಇಲ್ಲ, ಸೀಮ್ಯಾಗ ಹೊಲ ಇಲ್ಲ. ಹೌದು. ನನಗ ಬಂಗಾರ ದಾನ ಕೊಡಂದಾಗ ನಮ್ಮ ತನ್ನ ಪಾದ ತೆಳಗಿನ ಸೀರಿಗೆ ದಡಿ ಕಟ್ ಮಾಡಿ ಕೊಟ್ಲು. ಕಟ್ ಮಾಡಿ ಅಲ್ಲಿ ಅಂದ್ರ ಎಡಗಾಲ ಪಕ್ಕದಲ್ಲಿ ಇದ್ದಂತ ಸೀರಿ ದಡಿ ಕಟ್ಟಿ ಮಾಡಿ ಕೊಟ್ಲು. ಎಡಗಾಲದಲ್ಲಿ. ಹೌದು. ಆ ಸೀರಿ ದಡಿನ ಕಟ್ ಮಾಡಿ ಕೊಟ್ಲು. ಆಗ ನಿಮ್ಮಪ್ಪ ಕೊಳ್ಳಾಗ ನೆಲ್ಲಿಕಾಯಿ ಸರ ಮಾಡಿ ಹಾಕೊಂಡ. ಡೊಳ್ಳು ಬಾರಿಸೋ ಮುಂದೆ ನೆಲ್ಲಿಕಾಯಿ ಸರ ಮಾಡಿ ಹಾಕೊಂತಾರ. ಹೌದು. ಡೊಳ್ಳು ಬಾರಿಸೋತ್ನಾಗ ನೋಡು. ಹೌದ್ರಿ ಸರ. ಹಿಂದೆ ನಮ್ಮ ಹಿರಿಯರು ಡೊಳ್ಳು ಬಾರಿಸೋತ್ನಾಗ ಈಗೆಲ್ಲ ಹೆಣ್ಮಕ್ಳು ನೆಲ್ಲಿಕಾಯಿ ಹಸರ ಹಾಕೊಂತಾರ. ಶ್ರೇಷ್ಠವಾದಂತ ನೆಲ್ಲಿಕಾಯಿ ಸರ ಯಾರ ಕೊಳ್ಳಾಗಿರ್ಬೇಕಂದ್ರೆ ಗಂಡ ಮಕ್ಕಳ ಕೊಳ್ಳಾಗಿರ್ಬೇಕು. ಹೌದು. ಯಾವಾಗಂದ್ರ ಹಬ್ಬ ಹರಿದಿನ ಡೊಳ್ಳು ಬಾರಿಸೋ ಮುಂದ, ದೇವರ ಹೊರೋ ಮುಂದ, ದೇವರ ಹೊತ್ಕೊಂಡು ಹೋಗೋ ಮುಂದ, ದೇವರ ಕರ್ಕೊಂಡು ಬರೋ ಮುಂದ ನೆಲ್ಲಿಕಾಯಿ ಸರ ಯಾರ ಕೊಳ್ಳಾಗಿರ್ಬೇಕು ಬಂದ್ರೆ ಗಂಡ ಮಕ್ಕಳ ಕೊಳ್ಳಾಗಿರ್ಬೇಕು ನೆಲ್ಲಿಕಾಯಿ ಸರ. ಹೌದು. ಪರಮೇಶ್ವರ ಪೈಲ ಪ್ರಥಮದಲ್ಲಿ ನೆಲ್ಲಿಕಾಯಿ ಸರ ಮಾಡಿ ಹಾಕೊಂಡಿದ್ದು ನಲ್ಲಿಂದ. ಕೊಳ್ಳಾಗ ಆಭರಣಗಳು ಮಾಡ್ಕೊಂಡಿದ್ದು ನನ್ನಿಂದನ. ಹೌದು. ಇವ್ರು ಹೇಳಿದ್ರು ಅಗಳ ಬಹಳ ಚಂದ ಹೇಳಿದ್ರು. ಅಯ್ಯೋ ನಿನ್ನ ಕರೀದ್ ಬಣ್ಣಿತ್ತ, ನನಗೆ ಕೆಂಪು ಬಣ್ಣ ಕೊಟ್ಟನ, ಹಂಗ ಮಾಡಿನ ಹಿಂಗ ಮಾಡಿನ ಅಷ್ಟ. ಈ ಹಿಂದಾಳದವ್ ಎಷ್ಟು ವರ್ಣನೆ ಮಾಡಿದ ಅಂದ್ರೆ ಅಯ್ಯ ಕೊಟ್ಟನ ನಿನಗೆ ಇಲ್ಲಿದ್ದೆ ಅಂದ್ರೆ ನೀನು ಕೊಟ್ಟಾನ. ಇಲ್ಲಿದ್ದೆ ಅಂದ್ರೆ ನೀನು ಹೆಟ್ಟೆ ಬಿಡ್ತಿದ್ ನಿನ್ನ ಕಮ್ಮಗ. ಹೌದು. ಹೌದಿಲ್ಲ. ಅದಕ್ಕೆ ತಮ್ಮ ಹೌದಿಲ್ಲ. ಅವ ಹಾಡ ಭಾಳ ಚಂದ ಅದಾನ. ಹೌದ್. ಇವ್ರು ಹಿಮ್ಮೇಳರು ಹೂಟಿ ತೆಪ್ಸಾಕತ್ತಾರ. ಹೌದು. ಹೌದ್ರಿ ಸರ. ಅದಕ್ಕೆ ತಮ್ಮ ಹೌದೌದು. ಬಣ್ಣ ಶ್ರೇಷ್ಠವಾದಂಥ ಬಣ್ಣ ಅಂದ್ರೆ ಈಗ ನಾವು ಓದುವಂತ ಅಕ್ಷರ ಆಗಾಳ ಇವ್ರು ಹೇಳಿದ್ರು. 18 ಪುರಾಣಗಳ ನನ್ನಪ್ಪ ಬರೀಬೇಕಾತಂದ್ರ ಹರನ್ನ
ಹರಿ ಅಲ್ಲ ಅದು. ಅಲ್ಲೇನು ಮಾಡಿದ್ದು, ಹರನ ಹೆಚ್ಚು ಮಾಡಿ ಹೆಣ್ಣಿನ ಕಡಿಮೆ ಮಾಡಿದ್ದ ಅಲ್ಲಿ. ಪುರಾಣದಾಗ ಓದ್ಕೊ ನೀನು. ಹೌದಿಲ್ಲ, ಅಲ್ಲೇನದ ಗಂಡಿನ ಶಬ್ದಗಳನ್ನು ಅಷ್ಟೇ ಉಪಯೋಗ ಮಾಡ್ಕೊಂತ ಹೋಗಿದ್ದ. ಹೌದಿಲ್ಲ, ಅದ ಪಾರ್ವತ ದೇವಿ ಕರಿ ಬಣ್ಣಲಿಂದ ಅಕ್ಷರಗಳು ಬರೆದಿದ್ದಾವ. ಹೌದಿಲ್ಲ, ಆಗೇನಾತಂದ್ರ ಗಂಡನ್ನ ಹೆಣ್ಣನ್ನ ಭೇದ ಮಾಡಿ ಪುರಾಣಗಳ ರಚನೆ ಮಾಡಿದ. ಆಗ ನನ್ನ ಅವ್ವನ ಶಾಪದಿಂದ ನಿನ್ನ ವೇದವ್ಯಾಸನ ಕೈಗಳ ಕಟ್ಟದು. ಹೌದಿಲ್ಲ, ಆಗ ಇಬ್ರು ಸರಿ ಸಮಾನ ಮಾಡಿ ಗ್ರಂಥಗಳ ಬರೆದ, ಗ್ರಂಥ ತಯಾರದು. ಕಾಶಿ ಒಳಗ ಗ್ರಂಥಗಳನ್ನು ಬರೆದಾನಂತ ನೀ ಹೇಳಿದಿ. ಕಾಶಿ ಒಳಗ ಬರೆದಿದ್ದ ಗ್ರಂಥಗಳು ರೆಡಿ ಅದ. ಹೌದು, ಆ ಕಾಶಿ ಒಳಗ ಗ್ರಂಥಗಳನ್ನು ಬಡಿಬೇಕಾತಂದ್ರ ಅದಕ್ಕೆ ಸಹಾಯ ಮಾಡಿದವರು ಯಾರು ಮುಂದಿನ ಪಳಕ್ಕೆ ಅವರು ಹೇಳಬೇಕಿದ್ದನು. ಹೇಳ್ತಾರಲ್ಲ, ಹೌದಿಲ್ಲ, ಹೇಳ್ಬೇಕು. ಈಗ ನಾ ಏನ್ ಹೇಳಂಗಿಲ್ಲ. ಆ ಗ್ರಂಥಗಳು ಸಹಾಯ ಇಂಥ ಗ್ರಂಥಗಳನ್ನು ಹಿಂಗ ಬರೀಬೇಕು, ಇಷ್ಟ ನಿಮಿಷನೊಳಗೆ ಒಂದು ಗ್ರಂಥ ಮುಗಿಬೇಕು. ಹೌದಲ್ಲ, ಇಷ್ಟ ಟೈಮ್ದೊಳಗೆ ಒಂದು ವೇದಗಳು ಮುಗಿಬೇಕಂತೇಳಿ ಆ ರೂಲ್ಸ್ ಇತ್ತದ. ಹೌದು, ದೇವತೆಗಳು ಕೂಡಿದ್ರು, ಎಲ್ಲ 33 ಕೋಟಿ ದೇವತೆಗಳು ಕೂಡಿದ್ರು. ಈ 18 ಪುರಾಣಗಳ ರಚನೆ ಮಾಡಬೇಕಾದ್ರೆ ಮೊದಲು 4 ವೇದಗಳನ್ನು ತಯಾರು ಮಾಡಬೇಕು. 4 ವೇದಗಳನ್ನು ತಯಾರು ಮಾಡಬೇಕಲ್ಲ. ವೇದಗಳು ತಯಾರು ಮಾಡಬೇಕಾದ್ರೆ ಒಬ್ರು ಹೇಳಿದಾಗ ವೇದವ್ಯಾಸ ಬರ್ತಿದ್ದ. ಇವ್ ಹೇಳಿದಾಗ ವೇದವ್ಯಾಸ ಬರಿತಿದ್ದ. ಹೌದು, ಯಾವ ಹೇಳಿದ್ದ ಅವ ವೇದವ್ಯಾಸ ಯಾರನ್ನ ಕೇಳಿ ಬರಿತಾ ಇದ್ದ. ಎಲ್ಲ ಹೇಳಿದೆ, ಓಕೆ. ಅದಿಲ್ಲ, ಅಲ್ಲೇ ಅವಾಗೊಬ್ಬ ಹೇಳ್ತಾ ಇದ್ದು ಕುಂತ್ಕೊಂಡ್. ಹೌದು, ಅವ ಏನ್ ಹೇಳ್ತಿದ್ದ ಅಂದ್ರ, ಏನ್ ಹೇಳ್ತಿದ್ರ? 1000 ವೇಗದಷ್ಟು ಸ್ಪೀಡ್ ಹೇಳ್ತಾ ಇದ್ದಂತ. ಹೌದು, ಈ ನಾವು ಗಾಡಿ ಒಂದು 100-200 ಸ್ಪೀಡ್ ಹೋಗತ್ತಲ್ಲ, 1000 ವೇಗದಷ್ಟು ಸ್ಪೀಡ್ ಹೇಳ್ತಾ ಇದ್ದಂತ. ಹೌದ್ರಿ ಸರ್, ಅಷ್ಟು ಸ್ಪೀಡ್ ಹೇಳಿದ್ದನ ವೇದವ್ಯಾಸ ಬರಿತಿದ್ದಂತ. ಅಷ್ಟು ಸ್ಪೀಡ್ ಹೇಳವಂತ. ಅನ್ನೋರಾಗ 1000 ಅಕ್ಷರ ಹೊಕ್ಕಿದ್ದು ಅಂತ. ಹೌದು, ಒಂದು 1000 ಸ್ಪೀಡ್ ದಟ್ಟು ಓದಿ ಹೇಳ್ತಿದ್ದಂತ. ಹೇಳ್ತಿದ್ದಲ್ಲ, ತಾವೊಬ್ಬ ಸ್ವಂತ ಇದ್ರದಿಂದ ಬರೆದಿಲ್ಲ. ಇವ್ ಹೇಳಾವ್ ಬೇರೆ ಇದ್ದಿಲ್ಲಿ ಸಾತಿದ್ದ. ಇವ್ ಹೇಳಾವ್ ಬೇರೆ. ಹೌದು, ಇವನು ತಲೆಯಾಗಿದ್ದು ಇವು ಅಷ್ಟು. ವೇದವ್ಯಾಸ ಬರೆಯವರು ಅಷ್ಟೇ ಅವರು. ಹೌದು, ಇದು ಶಿವಪುರಾಣ ಭಾಗ 9ರಾಗ ನಿನ್ನ ಕಡೆ ಇದ್ರೆ ತೆಗೆದ್ ನೋಡ್ಕೋ. 1000 ಪಟ್ಟು ಯೋಗದಲ್ಲಿ ಆ ಪ್ರಚೋದನೆ ಕೊಡ್ತಾ ಇದ್ದ. ಅವ್ ಹೇಳಿದಂಗೆ ವೇದವ್ಯಾಸ ಬರ್ದಾನ. ಬರೀ ಮುಂದಾನೆ ಚೆಪ್ ಮಾಡಿದ್ದಿ, ಅಲ್ಲಿ ಹೆಣ್ಣನ್ನು ಬಿಟ್ಟು ಬರಿತಿದ್ದಿ. ಆಗ ನಿನಗೆ 2 ಕೈಗಳ ಕತ್ತರಿಸ್ಬಿದ್ದು. ಹೌದು, ಆಗ ಹರಿಹರನ ಭೇದ ಮಾಡಬಾರ್ದು, 2 ಸರಿ ಸಮಾನ ವಾಕ್ಯಸ್ನ ಗ್ರಂಥಗಳ ರಚನೆ ಮಾಡ್ಬೇಕಂತೇಳಿ ಆಗ ಗ್ರಂಥಗಳ ರಚನೆ ಮಾಡಿದ. ಹರಿಹರ ಅಂದ್ರೆ ಏನಪ್ಪಾ ಅಂದ್ರ, ಅವ ಹರಿ ಹೌದು, ಅವ ಹರ ಹೌದು. ಹರಿ ಹೆಣ್ಣಿನ ಅವತಾರ ಅದ. ಹೌದು, ಹರಿ ಮಾಯಾ ಅವತಾರ ಅದ. ಹೌದಲ್ಲ, ಮಾಯಾ ರೂಪ ಇದ್ದಂಗ ಅದ ಹರಿ. ಅವ್ರನ್ನ 2 ಭೇದ ಮಾಡಕತ್ತಿದ. ಆಗ 2 ಸರಿ ಸಮಾನ ಮಾಡಿದಾಗ ಆ ಗ್ರಂಥಗಳ ರಚನೆ ಆಗಿದ್ದಾವ. ಅಷ್ಟು ವೇಗದಲ್ಲಿ ಅವ ಹೇಳ್ತಿದ್ದ, ಇವ ಬರೀತಿದ್ದ. ಅವ ಹೇಳುವಂತವ ಅವ ನಿಮ್ಮವನ ಮತ್. ಹೌದ್, ನಮ್ಮವ್ರೇನಲ್ಲ ಅಲ್ಲ, ಹೇಳವ್ರು ನಿಮ್ಮವ್ರನ. ಹೌದಿಲ್ಲ, ನೋಡೋಣ ಮುಂದಿನ ಪಳಕ ಸೋಜೋಡಿ ಕಲಾವಿದ್ರು ಹೆಂಗ್ ಹಾಡ್ತಾರ, ಹೆಂಗ್ ಮಾತಾಡ್ತಾರ ನೋಡ್ರಿ. ಹಾಡವ್ರ ಹಣೆ ಬರೋಣ ಅದ ಪಾಪ. ಕಾರ್ಯಕ್ರಮ ಬಾಳ ಅವ್ರಿಗೆ. ಹೌದ್, ಯಾಕಂದ್ರ ನೋಡೋಣ ಮುಂದಿನ ಪಳಕ ಏನ್ ಹಾಡಾಕ್ ಬರ್ತಾರೋ ಏನು. ಮತ್ತ ಮನ್ಕೊಂಡ್ರ ಅಂದ್ರ ಗಪ್ಪ. ಮತ್ತ ಇದಕ್ಕೆ ದನಿ ಹೋದಾಗ ಮನಗಂಗಿಲ್ಲ. ಹೌದು, ನನಗರ ಮತ್ತದ್ದು ಎಳ್ಕೊಂಡು ಬಿಡ್ತೈತೆ ಅದು. ಹೌದಿಲ್ಲ, ನೋಡೋಣ ಕಲಾವಿದರು ಮುಂದಿನ ಪಳಕ್ಕೆ ಹೇಗೆ ಹಾಡ್ತಾರ, ಹೆಂಗ್ ಮಾತಾಡ್ತಾರ ಮುಂದೆ ನೋಡು. ನೋಡ್ರಿ ಸರ.